ಹಲೋ ಗೈಸ್, ವೆಲ್ಕಮ್ ಟು ಮೈ ವಿಲೇಜ್ ವೆಬ್ ಚಾನಲ್. ಈಗ ಟೈಮ್ ಬಂದು 10 ಗಂಟೆ ಆಗೈತೆ. ಹೊಲ್ತಕ್ಕೆ ಹಸೆ ಹಿಡಿಯೋಕ್ಕೆ ಅಂತ ಬಂದಿದ್ದೀನಿ ಇವಾಗ. ಗೈಸ್, ಈಗ ಹೊಲ್ತಕ್ಕೆ ಹಸೆ ಹೊಡಿಯೋಕ್ಕೆ ಅಂತ ನಾವು ಅಮ್ಮ ಕರ್ಕೊಬತ್ತು ಹಸೆ ಹೊಡಿಯೋಣ ಅಂತ ಹೊಡಿತಾ ಇದ್ದೀನಿ. ನನಗೂ ಹೊಡೆದು ಯಾವತ್ತೂ ರೂಢಿ ಇಲ್ಲ, ಫಸ್ಟ್ ಟೈಮ್ ಹೊಡಿತಾ ಇರೋದು ಹಸೆನ. ಇನ್ನು ಬೆಳಗ್ಗೆ ಟೈಮಲ್ಲಿ ಬಂದು ಹೊಡೆದಿದ್ರೆ ಇಷ್ಟು ರಿಸ್ಕ್ ಆಯ್ತಿರಲಿಲ್ಲ. ಅದು 11 ಗಂಟೆ ಟೈಮಲ್ಲಿ ಬಂದಿದ್ದೀನಿ. ಬಿಸಿಲು ಹಾಕೊಂಡು ತರಿತಾ ಇದೆ, ಕಾಲು ಇಕ್ಕಕ್ಕೆ ಆಯ್ತಿಲ್ಲ ಹೊಲದಲ್ಲಿ. ಬೆಳಗ್ಗೆ ಬಂದು ಹೊಡೆದ್ಬಿಟ್ಟಿದ್ರೆ ಏನಿಷ್ಟು ರಿಸ್ಕ್ ಅನಿಸ್ತಿರಲಿಲ್ಲ, ಬೇಗ ಹೊಡೆದ್ಬಿಡ್ಬೋದಿತ್ತು. ಈಗ ಬಿಸಿಲಲ್ಲಿ ಎಳೆಯೋಕ್ಕೆ ಆಯ್ತಿಲ್ಲ, ಆದರೂ ಏನೂ ಮಾಡೋಕ್ಕಾಗಲ್ಲ, ಎಳಿಲೇಬೇಕು. ನಾಳೆ ಲ್ಯಾಬ್ಗೆ ಹೋಗಬೇಕು, ಅದರಿಂದ ಇವತ್ತು ರಜೆ ಇರೋದ್ರಿಂದ ಎಳೆಯೋಕ್ಕೆ ಬಂದಿದ್ದೀನಿ, ಭಾನುವಾರ ಆಗಿರೋದ್ರಿಂದ. ಮಳೆ ಒಯ್ದುಬಿಟ್ರೆ ಇದ್ರೇನು ಹೊಡೆಯಂಗಿರ್ತಿರ್ಲಿಲ್ಲ, ಹಂಗೆ ಉಟ್ಕೊಳ್ಳೋರಾಗಿ. ಮಳೆನೇ ಒಯ್ದಿಲ್ಲ 2-3 ದಿನದಿಂದ, ಒಣಗ್ಲಲ್ಲೇ ಚೆಲ್ಬಿಟ್ಟಿದ್ದೀವಿ ನಾವು ಬೇರೆ. ಇದರಿಂದ ಹಸೆ ಹೊಡಿತಾ ಇದ್ದೀನಿ. ಮಳೆ ಯಾವಾಗಾರು ಇಲ್ಲಿ ಆಮೇಲೆ ಉಟ್ಕೋತವ್ರಾಗಿ ಅಂತ. ನಾನು ಹೇಳೋದಾಗೆ ಹೊಲ ಚೆಲ್ಲೋವರೆಗೂ ಮಳೆ ಹೋಯ್ತದೆ, ಆಮೇಲೆ ಕೈ ಕೊಟ್ಬಿಡ್ತದೆ. ಹೊಲ ಚೆಲ್ಲಾದ್ಮೇಲೆ ಎಲ್ಲ ಸಲಿಯಾಗಿ ಮಾಡ್ತದೆ. ಈ ಸಲ ಏನು ಮಾಡ್ತದೆ ನೋಡೋಣ. ಮಳೆ ಬೆಳೆ ಹಾಕಿದ ತಕ್ಕನಾಗ ಫಲ ಸಿಕ್ಕಿದ್ರೆ ಸಾಕು, ಅದೇ ರೈತರು ಖುಷಿ. ಹೋದ ಸಲ ಪರವಾಗಿಲ್ಲ, ಹೆಂಗೋ ಫಲ ಆಗಿತ್ತು. ಆದರೂ ರಾಗಿ ಇಟ್ಟಾಡೋದು ಸುಮಾರು ಮಳೆ ಬಂದು. ಏನೋ ಬಾಯಿ ಮಾತು ಹೇಳ್ಬೋದಷ್ಟೇ, ರೈತರದೇ ಈಸಿ ಅಂತ. ರೈತಂಗೆ ಗೊತ್ತು ಅವ್ನ ಕಷ್ಟ ಏನು ಅಂತ, ಬಿಸಿಲಲ್ಲಿ ನಿಂತ್ಕೊಂಡು ಮಾಡೋದು ಪಾಪ. ಅದಕ್ಕೆ ರೈತರು ಏನು ಮಾಡ್ತಾರಪ್ಪ ಅಂದರೆ, ನನ್ನ ಮಕ್ಕಳು ನನ್ನ ಥರ ಕಷ್ಟಪಡೋದು ಬೇಡ ಅಂದ್ಬಿಟ್ಟು ಚೆನ್ನಾಗಿ ಓದಿಸ್ತಾರೆ, ಓದಲಿ ಅಂತ. ಈ ಒಣಗೋದು ಬೇಡ ನನ್ನ ಮಕ್ಕಳು ನನ್ನ ಥರ ಅಂತ. ನನಗೆ ಹೊಸೆ ಹೊಡೆದು ಯಾವತ್ತೂ ರೂಢಿ ಇಲ್ಲ, ಹೊಡಿತಾ ಇದ್ದೀನಿ. ಹೆಂಗಾಯ್ತು ನೋಡೋಣ, ಎಳಿತೀನಿ. ನನಗೆ ಎಳೆದೇಳ್ದಾಲೆ ಕೈ ಕಾಲೆಲ್ಲ ನೋವು ಬಂದು ಹೊತ್ತಿಗೆ. ಯಾಕಂದರೆ ಡೈಲಿ ಮಾಡೋರ್ಗೆ ಒಂಥರ ರೂಢಿ ಇರ್ತದೆ, ಯಾವಾಗಲೂ ಒಂದೊಂದ್ಸಲಿ ಮಾಡೋಕ್ಕೆ ಬರೋರಿಗೆ ರೂಢಿ ಇರೋಲ್ಲ. ಅದರಿಂದ ಮಳೆ ಬಂದು ಇದ್ಬಿಟ್ರೆ ಸಾಕು, ಹೆಂಗೋ ಎಳಿತಾ ಇದ್ದೀನಿ. ಗೈಸ್, ಒಂದು ದೊಡ್ಡ ತುಂಡ ಪೂರ್ತಿ ಹೊಡೆದೆ ಹಸೆನ. ಬಿಸಿಲು ಸಿಕ್ಕಾಬಟ್ಟೆ ತರಿತಾ ಇದೆ, ಸುಸ್ತಾಗೋಯ್ತು, ಬಂದು ಕುತ್ಕೊಬಿಟ್ಟೆ. ನೋವಿದೆ, ಆಕ್ರೋಶ ಇದೆ. ಫೈನಲಿ ಹಸೆ ಎಳೆದು ಮುಗಿಸ್ದೆ. ಟೈಮ್ ಬಂದು 12:15 ಆಗಿತ್ತು. ಸಿಕ್ಕಾಪಟ್ಟೆ ಬಿಸಿಲು ಹೊಡಿತದೆ ಇವತ್ತು. ಕಾಲು ಇಕ್ಕಕ್ಕೆ ಆಯ್ತಿಲ್ಲ ನೆಲದಲ್ಲಿ, ಕೆಂಡದ ಮೇಲೆ ಕಾಲಿಗೆ ತಂಗಾಯ್ತದೆ ನೋಡಿ. ಎಲ್ಲ ಎಳೆದಾಯ್ತು ಹಸೆ. ಹಸೆ ಎಲ್ಲ ಎಳೆದಾಯ್ತು ಫುಲ್ಲು. ಎನರ್ಜಿ ಎಲ್ಲ ಹೊಂಟೋಗೈತೆ. ರಾತ್ರಿ ಬಿರಿಯಾನಿ ಮಾಡ್ಕೊಡಮ್ಮ. ಈಗ ಟೈಮ್ ಬಂದು 12:15 ಆಗೈತೆ. ಆರೆಕೋಲು ಗುದ್ಲಿ ತಗೊಂಡು ಗುಂಡಿ ಹೊಡಿಯೋಣ ಅಂತ ಬಂದೆ, ತೆಂಗಿನ ಸುಸಿ ಹಾಕೋಕ್ಕೆ. ಹುಡುಗ ಬತ್ತಾವನಿಲ್ಲಿ, ಗುಂಡಿ ತೆಗಿಯೋಣ ಅಂತ ಬಂದೆ. ಹುಡುಗ ಬತ್ತಾವ ನೋಡಿ, ಕಿಲ್ಗೌಡ. ಹಾಯ್ ಬ್ರೋ, ಅವರಿಯೋ ನಾಷ್ಟ ಮಾಡಿದ್ರಾ? ಆಯಿತು. ಊಟ ಟೈಮ್ ಕಳ್ಳ ಈಗ. ಹೊಲ್ತಕ್ಕೆ ಬಂದಿದ್ದು ಕರಿ ಆಗೋಯ್ತೆ ಕಳ್ಳ ಇವತ್ತು ಬಿಸಿಲಲ್ಲಿ. ನಾಳೆ ಕರಿ ಆಗ್ಬಿಟ್ಟಿದ್ದೀನಿ ಇವತ್ತು, ಒಣಗಿ ಬಿಸಿಲು ತರಿತದ ನೋಡಲ್ಲಿ, ಹೊಡಿತದೆ. ಜಾಗ ಅದೇ, 1, 2 ಜಾಗ ಅದೇ, ಇಲ್ಲಿ ತೆಗಿತೀನಿ ಈಗ. ಕಲಾಕಲ ಇಷ್ಟು ತೆಗ್ಯಾನಲ್ವಾ? ಇದೇನು ಬ್ಯಾಕ್ ಶೇಪಲ್ಲಿ ತೆಗಿತಾ? ಹಿಂಗೆಲ್ರೆಡಿ ತೆಗೆದ್ರೆ ಸಾಕ್ತಾನೆ. ಇದೇನು ಬ್ಯಾಕ್ ಶೇಪಲ್ಲಿ ತೆಗಿತಾ? ಹಿಂಗೆಲ್ರೆಡಿ ತೆಗೆದ್ರೆ ಸಾಕ್ತಾನೆ. ಏನೋ ಬೇರು ಬಂದ್ಬಿಡೈತಲ್ಲ ಇಲ್ಲಿ. ಇದು ಬೇರು, ಮರದ ಬೇರು ಇಲ್ಲಿ ಗಂಟೆ ಬಂದದಲ್ಲ. ನೀವು ಮುಖ ತೋರಿಸಿ ಸರ್, ಹೆಂಗಾಗೈತೆ? ತಡೆಯಲ್ಲ, ಫಸ್ಟ್ ಗುಂಡಿ ತೆಗಿಯೋಣ. ಇದ್ಯಾವುದು ಬೇರೆ ಬೇರೆ ಬಂದ್ಬಿಡದೆ. ಇದ್ಯಾವ್ದಲ್ಲ ಬೇರೆ ಲಾಸ್ಟ್ ಬಂದದೆ, ಈ ಗಂಟೆ ಬಂದದಲ್ಲ ಬೇರು. ಹಂಗೆ ಬೇರೆ ಇರಬೇಕು. ತರದೆ ಹೆಂಗೋ ತ್ಯಾವಾದೆ ಕಳೆ ತೆಗಿಯಕ್ಕೆ. ಅಲ್ಲೇನು ಒಣ ಕೂತಿತ್ತು, ಒಳಗಲು ಸಕ್ಕತ್ತು ತ್ಯಾವಾದೆ.
2,000 years later. ಗೈಸ್ ಮನೆಗೆ ಬಂದೆ, ಗುಂಡಿ ಹೊಡೆದ್ಬಿಟ್ಟು ಮಳೆ ಜೋರಾಗಿ ಬಂದ್ಬಿಡ್ತು. ಬೆಳಗ್ಗೆ 6 ರೇಂಜಲ್ಲಿ ಬಿಸಿಲು ಹೊಡಿತು. ಇವಾಗ ಮಳೆ ಹಾಕೊಂಡು ಚೆಸ್ತದೆ. ಇವಾಗ ನೋಡಿ ಮಳೆ ಹೆಂಗೆ ಬತ್ತದೆ. ಈ ಮಳೆ ನೆನೆನೆ ಹೊಡೆದಿರೋ ಚೆನ್ನಾಗಿರೋದು. ಹೆಂಗೋ ಅಂತೂ ಇಂತೂ ಮಳೆ ಬತ್ತು, ಹೊಲ ಉಟ್ಕೋತವೆ. ಸಿಡ್ಲು ನೋಡಿ ಹೆಂಗೆ ಹೊಡಿತದೆ. ಸರಿಯಾಗಿ ಹೊಡಿತಾ ಸಿಡ್ಲು ಮಾತ್ರ. ಯಾವ ರೇಂಜಲ್ಲಿ ಚೆಸ್ತದೆ ಅಂತ ನಾನು ತೆಗ್ದಿರೋ ಗುಂಡಿಗೆಲ್ಲ ನೀರು ತುಂಬ್ಕೊಂಡಿರ್ಬೇಕು ಅನಿಸ್ತದೆ. ಎಲ್ಲ ನಿಂತ್ಕೊಬಿಟ್ಟದು ನೋಡಿ ನೀರು. ಒಯ್ಲಿ ಚೆನ್ನಾಗಿ ಒಯ್ಲಿ ಇನ್ನ. The next day. ಗೈಸ್ ಈಗ ಟೈಮ್ ಬಂದು 9:30 ಆಗೈತೆ. ಈಗ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಲ್ಯಾಬಿಗೆ ಬಂದೆ. ಆಮೇಲೆ ಲ್ಯಾಬಲ್ಲಿ ಒಂದು ಟೈಸ್ ಇತ್ತು ತಗೊಂಡೆ. ನೋಡೋಕೆ ಎಷ್ಟು ಚೆನ್ನಾಗದು ನೋಡಿ. ಇದು ಪ್ಯಾಷನ್ ಬಾಯ್. ಇಲ್ಲೊಂದು ಬಟನ್ ಕೊಟ್ಟವ್ರೆ. ಏನಿದು ನೋಡೋಣ. ಗೈಸ್ ಏನಿದು ಸ್ಟಾರ್ಟ್ ಆಗ್ಬಿಡ್ತು, ಓಡಾಡ್ತಾ ಇದೆ ಬೇರೆ. ಗೈಸ್ ನೋಡ ಇದು ಬೇರೆ ಕೊಟ್ಟವ್ರೆ, ಅದಕ್ಕೆ ತಿರುಗ್ತಾ ಇದೆ. ಆದರೂ ಚೆನ್ನಾಗದಲ್ವ ಆಟಾಡೋಕ್ಕೆ. ಚಿಕ್ಕ ಮಕ್ಕಳು ಕೊಟ್ಬಿಟ್ರೆ ಹೆಂಗಿರ್ತದಿದು ನೋಡಿ, ಹೆಂಗೆ ಓಡಾಡ್ತದೆ. ಏನೇನು ಇದು ಮಾಡಿದ್ದಾರೆ ನೋಡಿ. ಇವಾಗ ಟೈಮ್ ಬಂದು 4:15 ಆಗೈತೆ. ನಮ್ಮ ಮಾಗಡಿ ವೆದರ್ ನೋಡಿ ಹೇಗಿದೆ ಅಂತ. ನೋಡಿ ಕರಗಳಾಗಿ ಮಧ್ಯದ ರೋಡಲ್ಲಿ ನಿಂತ್ಕೊಬಿಟ್ಟವೆ, ಅವ್ರಿಗೆ ಜಾಗ ಕೊಡ್ದಂಗೆ. ನೋಡಿ ಮಧ್ಯದ ರೋಡಿಗೆ ಬಂದು ನಿಂತ್ಕೊಬಿಟ್ಟವೆ, ಹೆಂಗೆ ಹುಲಿ ಇದ್ದಂಗೆ ಅವು. ನೋಡಿ ನಮ್ಮ ಮಾಗಡಿ ವೆದರು, ಕೆಂಪೇಗೌಡ ಸರ್ಕಲ್ಲು. ಇದು ನೋಡಿ, ಇದು ನಮ್ಮ ಕೆಂಪೇಗೌಡ ಸರ್ಕಲ್ಲು. ಯಾರೋ ಒಯ್ಯ ಫುಲ್ ಹ್ಯಾಂಗ್ ಓವರ್ ಆಗಿ ರೋಡಲ್ಲಿ ಮನಿಕೊಬಿಟ್ಟು ಮಧ್ಯದ ರೋಡಲ್ಲಿ. ಇವೆಲ್ಲ OT ಪ್ಯಾಕೆಟ್ ಪ್ರಭಾವ ಅಷ್ಟೇ.